ಎವ್ರಿವನ್ 10 ಮಿನಿಟ್ಸ್ ಸ್ಯಾರಿ ಹೇಗಾಯ್ತು ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಏನಾಯ್ತಪ್ಪ ಅಂದರೆ 4-5 ಜನ ಸೇರಿಬಿಟ್ಟು ನಮ್ಮ ತಂಗಿನ ಪಟ ಸೀರೆ ಉಡ್ಸಿದ್ರು. ಅವ್ರು ಆ ರೆಡಿ ಆಗೋ ಗ್ಯಾಪಲ್ಲಿ ಈ ಕಡೆ ಬಂದಿರೋ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ. ಸೊ ಅವ್ರು ಊಟ ಮುಗಿಸೋಷ್ಟರಲ್ಲಿ ಅವಳು ರೆಡಿಯಾಗಿ ಬಂದಿದ್ಲು. ಇದನ್ನೇನಕ್ಕಪ್ಪ ಮಾಡ್ತಿದ್ದೀವಿ ಅಂದರೆ ನಮ್ಮ ಅಮ್ಮಂಗೆ 9 ಆರತಿ ಆಗಬೇಕು ಅಂತ ಅಂದರು. ಹಾಗಾಗಿ 2ನೇ ಸತಿ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಸೀರೆ ಉಡಿಸಿ ಕರ್ಕೊಂಬಂದು ಕೂರಿಸಿದ್ವಿ. ಆರತಿ ಮಾಡೋವಾಗ ಒಂದು ಪದ್ಧತಿ ಇದೆ. ಏನಪ್ಪ ಅಂತಂದರೆ ಆರತಿ ಇಡೋಕ್ಕಿಂತ ಮುಂಚೆ ಅವ್ರ ಪಾರ್ಟ್ನರ್ ಹೆಸರನ್ನ ಹೇಳಬೇಕು ಒಡುಪಲ್ಲಿ ಅಂತ. ಅದನ್ನೇ ನಾವು ಈ ಸತಿ ನಾವು ಕೂಡ ಕೇಳಿದ್ವಿ. ಅದಕ್ಕೆ ಏನೇನು ಹೇಳಿದ್ರು ಕೇಳಿಸ್ತೀವಿ. ವಸ್ತ್ರದಾನ, ಅನ್ನಪೂರ್ಣೇಶ್ವರಿ ಮಾಡಿದ್ದು ಅನ್ನದಾನ, ಕರ್ಜಿಯವರು ಮಾಡಿದ್ದು ಕನ್ಯಾದಾನ. ಹೆಸರು ಹೇಳ್ತೀನಿ ಮಲ್ಲಿಕಾರ್ಜುನ. ಇವಾಗ ನಮ್ಮ ಅಮ್ಮನ ಟರ್ನ್. ಅವ್ರೇನು ಹೇಳಿದ್ದಾರೆ ಕೇಳಿಸ್ಕೊಂಬನ್ನಿ. ಸಖತ್ತಾಗಿ ಹೇಳಿದ್ದಾರೆ. ಆಕಾಶದಲ್ಲಿ ಬೆಳಗುವುದು ಚಂದ್ರ, ನಮ್ಮ ಮನೆ ಅಂಗಳದಲ್ಲಿ ಬೆಳಗುವುದು ದೀಪ, ನನ್ನ ಕೊಳ್ಳಲ್ಲಿ ಬೆಳಗುವುದು ನಿಂಗರಾಜ್ ಕಟ್ಟಿರೋ ಮಾಂಗಲ್ಯ. ಓ ಮಮ್ಮಿ, ನಿಮ್ಮ ಗಂಡನ ಹೆಸರು ನಿಂಗಪ್ಪ ಬೇ. ಅನ್ನಲ್ಲಪ್ಪ, ನನ್ನ ಅಪ್ಪ ಅನ್ನಲ್ಲ. ಕೇಟ ದಸಕನಿಗೆ ಆಟದ ಚಿಂತೆ, ಹೆಸರವರಿಗೆ ಊಟದ ಚಿಂತೆ, ನಮ್ಮ ಚಂದ್ರಗೌಡ್ರಿಗೆ ಅನ್ನದ ಚಿಂತೆ. ಓ ಚಂದ್ಗೌಡ್ರು ಆಂಟಿ ಮಾತ್ರ ಹೇಳಿಲ್ಲ, ಹೇಳ್ಬೇಕಂತ ನೀವು ಒಂದು ಹೇಳ್ಪ. ಏನ್ ಹೇಳ್ತಿ ಹೇಳು. ರೊಟ್ಟಿ, ಖಾರ ಚಟ್ನಿ ಕಟ್ಕೊಂಡು ಅದು ಹೆಣ್ಮಕ್ಳಿಗೆ ಹೇಳೋದು, ಗಂಡು ಮಕ್ಳು ಹೇಳೋದಲ್ಲ. ಆರತಿ ಮಾಡೋ ಟೈಮಲ್ಲಿ ಸಾಂಗ್ ಕೂಡ ಹೇಳಿದ್ರು. ಅದನ್ನ ಕ್ಯಾಪ್ಚರ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇನ್ನು 5 ದಿನ ಇದೆಯಾವಲ್ಲ, ಸೊ ಎಲ್ಲ ಹೇಗೆಂಗಿತ್ತು, ಯಾರೆಲ್ಲ ಏನೇನು ಹೇಳಿದ್ರು ಅಂತ ಗೊತ್ತಾಗುತ್ತೆ ನಿಮ್ಗೂ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಫಾಲೋ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ನಿಮಗೆ ಈ ಶಾಸ್ತ್ರ ಹೇಗೆ ಅನಿಸ್ತು, ಹೆಸರು ಕೇಳೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.